ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಣಿ ಸ್ವಯಂ ಕಲಿಕೆ. ನಾನು ಇದನ್ನು ಸ್ವೀಟ್ ಪೋಹ ಮಾಡ್ತಾಯಿದ್ದೀನಿ. ಬರೀ 2 ನಿಮಿಷಕ್ಕೆ ಮಾಡೋಂಥ ಪೋಹ ಇದು. ಯಾವುದೇ ರೀತಿ ಒಲೆ ಹಚ್ಚೋ ಅವಶ್ಯಕತೆ ಇರಲ್ಲ. ಇಮಿಡಿಯೇಟ್ ಮಕ್ಕಳೇನಾದ್ರು ಸ್ವೀಟ್ ತಿನ್ನಬೇಕಂತ ಆಸೆ ಪಟ್ಟಾಗ ಮಾಡ್ಕೊಳ್ಬೋದು. ಅಥವಾ ಚಿತ್ರಾನ್ನ ಉಪ್ಪಿಟ್ಟೇನಾರು ಮಾಡಿದಾಗ ಸ್ವೀಟ್ ಏನು ಮಾಡೋದಕ್ಕಾಗಲ್ಲ ಅಂತ ಕೂಡ ಮಾಡ್ಬೋದು. ಅಥವಾ ದೇವ್ರ ನೈವೇದ್ಯ ಇಡೋದಕ್ಕೆ ಕೂಡ ತುಂಬ ಸಿಂಪಲಾಗಿ 2 ನಿಮಿಷಕ್ಕೆ ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ ಸ್ವೀಟ್ ಅವಲಕ್ಕಿ ಜೊತೆಗೆ ಖಾರ ಅವಲಕ್ಕಿ ಮಾಡ್ಕೊಂಡಿದ್ದೀನಿ. ಅಂದರೆ ಅವಲಕ್ಕಿ ಚಿತ್ರಾನ್ನ. ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಅವಲಕ್ಕಿ ಚಿತ್ರಾನ್ನ ಜೊತೆಗೆ ಈ ಥರ ಸ್ವೀಟ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಬೇಗ ಕೂಡ ಆಗುತ್ತೆ. ಅಥವಾ ಅವಲಕ್ಕಿ ಚಿತ್ರಾನ್ನ ಮಾಡಬೇಕಾದ್ರೆ ಅವಲಕ್ಕಿಯನ್ನು ತುಂಬ ನೆನೆಸಿ ಉಳ್ಕೊಂಡಿದ್ರೆ ಅದರಲ್ಲಿ ಕೂಡ ಮಾಡ್ಬೋದು. ನಾನಿಲ್ಲಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 2 ಹಿಡಿಯಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು. ಅವಲಕ್ಕಿನ ನೆನೆಸೋ ಅವಶ್ಯಕತೆ ಇಲ್ಲ. ಜಸ್ಟ್ 1-2 ಸಲ ತೊಳ್ಕೊಂಡು ನೀರನ್ನೆಲ್ಲ ಹಿಂಡಿಬಿಟ್ಟು ಸಪ್ರೇಟಾಗಿ ಇಟ್ಕೋಬೇಕಾಗುತ್ತೆ. ಗಟ್ಟಿ ಅವಲಕ್ಕಿ ಅದೇ 1-2-3 ನಿಮಿಷದಷ್ಟು ನೆನೆಸಿಟ್ಕೊಳ್ಳಿ. ಇದು ಮೀಡಿಯಮ್ ಅವಲಕ್ಕಿ ಆಗಿದ್ದರಿಂದ ಜಸ್ಟ್ ವಾಶ್ ಮಾಡಿಕೊಂಡು ಸಾಕು. 1-2 ಸಲ ಈ ಥರ ನೀರನ್ನೆಲ್ಲ ಪ್ರೆಸ್ ಮಾಡಿ ಇಮಿಡಿಯೇಟು ತೆಗಿಬೇಕಾಗುತ್ತೆ. ಹಾಗೆಯೇ ಅದನ್ನು ಒಂದೇ ಸಲ ಬಟ್ಲಿಗೆ ಹಾಕ್ಕೊಳ್ಳೋಣ. ಜಸ್ಟ್ ಅದಕ್ಕೆ ಹೇಳಿದ್ದನ್ನು ಒಂದು 2 ನಿಮಿಷದಲ್ಲೆಲ್ಲ ಪ್ರಿಪೇರ್ ಮಾಡ್ಬೋದು ಅಂತೇಳಿ. ನೆನೆಸೋ ಅವಶ್ಯಕತೆ ಏನು ಇರೋದಿಲ್ಲ. ಇದ್ರ ಜೊತೆಗೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅವಲಕ್ಕಿ ನೋಡಿ ನೆಂದಿಲ್ಲ. ಸ್ವಲ್ಪ ಬಾಳೆಹಣ್ಣು ಮತ್ತು ಬೆಲ್ಲ ಹಾಕೋದ್ರಿಂದ ಅದ್ರಲ್ಲಿ ಚೆನ್ನಾಗಿ ನೆನೆಯುತ್ತೆ. ತೆಂಗಿನಕಾಯಿ ಎಲ್ಲ ಹಾಕೋದ್ರಿಂದ. ಹಸಿ ತೆಂಗಿನಕಾಯಿ ತುರಿ ಒಂದು 4 ಸ್ಪೂನಷ್ಟು. ಒಂದು ಚಿಕ್ಕಿ ಬಾಳೆಹಣ್ಣು ಪೂರ್ತಿ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಬಾಳೆಹಣ್ಣು ಇರುತ್ತೆ ಅದನ್ನು ಹಾಕ್ಕೊಳ್ಬೋದು. ಇದ್ರ ಜೊತೆಗೆ ಆಪಲ್ಲು, ದಾಳಿಂಬೆ ಕೂಡ ಹಾಕ್ಕೊಳ್ಬೋದು. ಹಣ್ಣುಗಳು ಮಕ್ಕಳು ತಿನ್ನಲ್ಲ ಅಂದ ಕೂಡ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಹಾಗೆ ಖರ್ಜೂರ, ಒಂದು 4 ಖರ್ಜೂರ, ಒಣ ಖರ್ಜೂರನ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ದ್ರಾಕ್ಷಿ, ಒಣ ದ್ರಾಕ್ಷಿ ಇದನ್ನು ಕೂಡ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಏಲಕ್ಕಿ ಇದೆ, ಕುಟ್ಟಿ ಇಟ್ಕೊಂಡಿದ್ದೀನಿ. ಹಾಗೆ ಗೋಡಂಬಿ ಒಂದು 7-8 ಗೋಡಂಬಿ, ಬಾದಾಮಿ ಒಂದು 4 ಎಲ್ಲನೂ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಬೇಕು. ನಿಮಗೇನಾದ್ರು ಡ್ರೈ ಫ್ರೂಟ್ಸ್ ಹಾಗೆ ಮಕ್ಕಳು ತಿನ್ನಲ್ಲ ಅಂದರೆ ತುಪ್ಪದಲ್ಲಿ ಫ್ರೈ ಮಾಡಿ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಜೋನಿ ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ನಾರ್ಮಲ್ ಬೆಲ್ಲ ಇದ್ದರೆ ಬೆಲ್ಲ ಕೂಡ ಸಣ್ಣದಾಗಿ ಪುಡಿ ಮಾಡಿ ಹಾಕ್ಕೊಳ್ಳಿ, ಬೇಗ ಕರಗಬೇಕು. ತೆಂಗಿನಕಾಯಿನಲ್ಲೆಲ್ಲ ನೀರಿನಂಶ ಇರೋದ್ರಿಂದ ಬೇಗ ಕರಗುತ್ತೆ ಬೆಲ್ಲ ಕೂಡ. ನಿಮಗೆ ಸಕ್ಕರೆ ಹಾಕೋದ್ಕಿಂತ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲದಲ್ಲಿ ಜಾಸ್ತಿ ಕಬ್ಬಿಣಾಂಶ ಇರೋದ್ರಿಂದ ಮೂಳೆಗಳಿಗೆಲ್ಲ ತುಂಬಾ ಒಳ್ಳೆಯದು. ಮಕ್ಕಳು ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದ್ರ ಜೊತೆ ಟೇಸ್ಟು ಬೆಲ್ಲನೇ ತುಂಬ ಚೆನ್ನಾಗಿ ಟೇಸ್ಟು ಮಿಕ್ಸ್ ಆಗೋಂಥದ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ. ಇದ್ರ ಜೊತೆಗೆ ಅಕಸ್ಮಾತ್ ನಿಮಗೆ ಡ್ರೈ ಫ್ರೂಟ್ಸು, ಬಾಳೆಹಣ್ಣು ಏನೂ ಇಲ್ಲ ಅಂದ್ರೂ ಸ್ವಲ್ಪ 1-2 ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಒಂದು 4 ಸ್ಪೂನ್ ಅವಲಕ್ಕಿ, 1-2 ಸ್ಪೂನಷ್ಟು ಹಾಲಿದ್ರೂ ಕೂಡ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರು ಕೂಡ ಇಮಿಡಿಯೇಟ್ ಆಗೇ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ ಅದು ಕೂಡ. ಹಣ್ಣೇನು ಇಲ್ಲ ಅಥವಾ ಡ್ರೈ ಫ್ರೂಟ್ಸ್ ಇಷ್ಟಪಡಲ್ಲ ಅಂದರೆ ನಿಮಗೆ ತುಂಬ ಸಾಫ್ಟಾಗಿ ಬೇಕನ್ನೋದಾದರೆ ಹಾಲನ್ನ ಇವಾಗಲೇ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಅಥವಾ ಸರ್ವ್ ಮಾಡಬೇಕಾದ್ರೂ ಕೂಡ ಹಾಲನ್ನ ಮಿಕ್ಸ್ ಮಾಡ್ಬೋದು. ಒಂದು 5 ನಿಮಿಷ ಬಿಟ್ಬಿಟ್ಟು ಸಾಕು. ಬೆಲ್ಲ ಪೂರ್ತಿ ನೀರು ಥರ ಹಾಕ್ಬಿಟ್ಟು ಬಾಳೆಹಣ್ಣು, ಹಸಿ ತೆಂಗಿನಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ಅದೇ ಸಾಫ್ಟಾಗಿ ಆಗುತ್ತೆ. ಹಾಗಾಗಿ ತುಂಬ ಹಾಲು ಹಾಕೋ ಅವಶ್ಯಕತೆ ಇರಲ್ಲ. ಈಗ ನಿಮ್ಗೆ ಬೇಕಂದಾಗ ತಿನ್ನಬೇಕಾದಾಗ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನಾನಿಲ್ಲಿ ಅವಲಕ್ಕಿ ಚಿತ್ರಾನ್ನ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದ್ರ ಕಾಂಬಿನೇಷನ್ ಅಂತೇಳಿ ಸ್ವೀಟ್ ಅವಲಕ್ಕಿ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಟಿಫನ್ ಮಾಡಿರೋದು. ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಬೋದು. ಅಥವಾ ಲೈಟ್ ಫುಡ್ ತೊಗೋತೀವಿ ನೈಟು ಅಂದಾಗ ಕೂಡ ಈ ರೀತಿ ಮಾಡ್ಕೊಳ್ಬೋದು. ಮಕ್ಳು ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಏನು ಪ್ರಿಪೇರ್ ಮಾಡಿಲ್ಲ ಅಂದಾಗ ಕೂಡ ಈ ರೀತಿ ಅವಲಕ್ಕಿ ಮಾಡ್ಕೊಡ್ಬೋದು. ಸ್ವಲ್ಪ ಸ್ವೀಟು ಇಷ್ಟಪಟ್ಟು ಜಾಸ್ತಿ ಹಾಕಿ, ಇಲ್ಲಾಂದರೆ ಕಡಿಮೆ ಹಾಕಿ ಕೂಡ ಕೊಡ್ಬೋದು. ಈಗ ನಾನು ಸರ್ವ್ ಮಾಡ್ತಾರಿಂದ ಈಗ 1-2 ಸ್ಪೂನಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ತುಂಬ ನೆನೆಸೋದಕ್ಕಿಂತ ಹಾಗೆ ಹಾಲು ಹಾಕ್ಕೊಂಡು ಬೇಗ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ರೆಡಿ ಹಾಗೆ ಆಯಿತು. 1-2-3 ನಿಮಿಷದೊಳಗಡೆ ಇದನ್ನು ರೆಡಿ ಮಾಡ್ಕೊಳ್ಬೋದು. ಯಾವುದೇ ರೀತಿ ಒಲೆ ಹಚ್ಚೋ ಅವಶ್ಯಕತೆ ಇಲ್ಲ. ಸ್ವೀಟ್ ತಿನ್ನಬೇಕಂದಾಗ ದಿಢೀರಾಗಿ ಮಾಡ್ಕೊಳ್ಬೋದು. ಇದನ್ನೊಂದ್ಸಲ ಟ್ರೈ ಮಾಡಿ. ನಿಮಗೂ ಕೂಡ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ವಿಡಿಯೋಗಳು ನಿಮಗೆ ತಕ್ಷಣ ಬರುತ್ತೆ. ಓಕೆ, ಬಾಯ್, ಥ್ಯಾಂಕ್ ಯು.